ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ನಂಗೆ ತುಂಬ ಟೈಮ್ ಇಲ್ಲ, ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ಮಗಳು ಬರ್ತಡೇ ಇತ್ತು, ಹಾಗಾಗಿ ವಿಶೇಷವಾಗಿ ಸೊ ಇದೊಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡಿದೆ. ಸೊ ನವಂಬರ್ 5 ನನ್ನ ಮಗಳು ಹುಟ್ಟಿದ ದಿನ. ಸೊ ನನಗೆ ತುಂಬ ಸ್ಪೆಷಲ್ ಈ ದಿನ ಕೂಡ. ಹಾಗೆ ಇವತ್ತು ಅವಳು ಬರ್ತಡೇ ಇದ್ದಿದ್ದರಿಂದ ಸಿಂಪಲ್ಲಾಗಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಅವಳ ಖುಷಿಗೋಸ್ಕರ ಒಂದು ಹೊಸ ಬಟ್ಟೆ ತಂದು ಒಂದು ಕೇಕು, ಹಾಗೆ ಹೋಟ್ಲಲ್ಲಿ ಒಂಚೂರು ಡಿನ್ನರ್ ಮೂಲಕ ಈ ಬರ್ತಡೇನ ಮುಗಿಸಿದ್ದೀನಿ. ಅವಳ ಖುಷಿಗೋಸ್ಕರ ನಾನು ಆಚರಿಸ್ಲೇಬೇಕಲ್ವ. ಸೊ ನಮಗೆ ಚಿಕ್ಕದ್ರಿಂದ ಅವಳಿಗೆ ಯಾವ ವರ್ಷವೂ ಕೂಡ ಬರ್ತಡೇನ ಮಿಸ್ ಮಾಡಿದೆ ನಾನು ಆಚರಿಸ್ಕೊಂಡು ಬರ್ತಾಯಿದ್ದೀನಿ. ಸೊ ಅವಳ ಲೈಫ್ ತುಂಬ ಬ್ರೈಟ್ ಆಗಿರಬೇಕು, ಚೆನ್ನಾಗಿರಬೇಕು, ಬ್ಲೆಸ್ಸಿಂಗ್ ಆಗಿರಬೇಕು ಅಂತ ಹೇಳಿ ಪ್ರತಿ ವರ್ಷದ ಬರ್ತಡೇನ ನಾನು ಆಚರಿಸ್ತಾ ಬರ್ತಾಯಿದ್ದೀನಿ. ಸೊ ಹಾಗೆ ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ಹೋಯಿತು ದೇವ್ರ ಕೃಪೆಯಿಂದ. ತುಂಬ ಸಿಂಪಲ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ಹೋಯಿತು ನನ್ನ ಮಗಳು ಬರ್ತಡೇ ಅಂತ ನಾನು ನೆನೆಸ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಹುಟ್ಟಿದ ದಿನದಿಂದ ನಾನು ಇವತ್ತಿಗೆ 17 ಇಯರ್ಸ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ದೇವ್ರ ಕೃಪೆ, ದೇವರ ಆಶೀರ್ವಾದದಿಂದ ನಾನು ಅವಳನ್ನ ಪಡೆದಿದ್ದೀನಿ. ಹಾಗಾಗಿ ಒಂದು ದೇವರ ಬ್ಲೆಸ್ಸಿಂಗ್ ಮೂಲಕನೇ ಪ್ರತಿ ವರ್ಷ ಕೂಡ ಅವಳ ಬರ್ತಡೇ ಚೆನ್ನಾಗೇ ಆಗ್ತಾ ಬಂದಿದೆ. ಅದರಲ್ಲಿ ಎರಡು ಮಾತಿಲ್ಲ. ದೇವರ ಕೃಪೆಯಿಂದ, ಪ್ರೀತಿಯಿಂದ ನಿಜವಾಗ್ಲೂ ಪ್ರತಿ ವರ್ಷ ತುಂಬ ಚೆನ್ನಾಗಿ ಆಗಿದೆ. ಈ ವರ್ಷವೂ ಕೂಡ ತುಂಬ ಸಿಂಪಲ್ಲಾಗೇ ಇರುತ್ತೆ. ಸಿಂಪಲ್ಲಾಗೇ ಇದ್ದರೂ ಕೂಡ ತುಂಬ ಏನೋ ಖುಷಿ, ಸಂತೋಷ ಇರುತ್ತೆ. ಸೊ ನಾನು ಚಿಕ್ಕ ಚಿಕ್ಕ ಸಂತೋಷಗಳನ್ನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ ಲೈಫ್ನಲ್ಲಿ. ಹಾಗಾಗಿ ಎವ್ರಿ ಮೂಮೆಂಟನ್ನು, ಸೊ ನನ್ನ ಲೈಫ್ ಒಳ್ಳೆ ಮೂಮೆಂಟ್ಗಳನ್ನು ಒಂದು ಸೆಲೆಬ್ರೇಷನನ್ನು ನಾನು ಮಾಡ್ತಾಯಿರ್ತೀನಿ. ಸೊ ನನ್ನ ಮಗಳು ಬರ್ತಡೇ ನನಗೆ ತುಂಬ ಸ್ಪೆಷಲ್ ಡೇ. ಹಾಗಾಗಿ ಅದನ್ನ ಯಾವ ವರ್ಷವೂ ನನ್ನ ಉಸಿರೋವರೆಗೂ ನಾನು ಸೆಲೆಬ್ರೇಷನ್ ಅನ್ನೋದನ್ನು ನಾನು ತಪ್ಪಿಸಲ್ಲ. ಹಾಗೆ ದೇವರವಳನ್ನ ಆಶೀರ್ವದಿಸಲಿ ಅಂತ ಹೇಳಿ ಈ ವ್ಲಾಗನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡ್ತಾ, ಸೊ ನನ್ನ ಮಗಳಿಗೆ ನೀವು ಬ್ಲೆಸ್ ಮಾಡ್ತೀರಾ ಅಂತ ತಿಳ್ಕೊಂಡು ನೆನೆಸಿರ್ತೀನಿ. ಸೊ ತುಂಬ ಚೆನ್ನಾಗಿ ಹೋಯಿತು ವ್ಲಾಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಂಗೆ ತುಂಬ ಲಾಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ಸ್ ವೀಡಿಯೋಗಳನ್ನ ನಾನು ಮಾಡಿಕೊಂಡೆ. ಸೊ ಇದಾದಮೇಲೆ ಡಿನ್ನರ್ಗೆ ಹೋಗಿದ್ವಿ, ಅದನ್ನು ನಾನು ಶಾರ್ಟ್ಸ್ ಹಾಕಿದ್ದೀನಿ. ಅದು ಕೂಡ ವೀಡಿಯೋ ಮಾಡ್ಕೊಳಕ್ಕೆ ಆಗಲ್ಲ, ಯಾಕಂದರೆ ರೆಸ್ಟೋರೆಂಟಲ್ಲೆಲ್ಲ ವೀಡಿಯೋ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಸುಮ್ಮನೆ ಶಾರ್ಟ್ಸ್ ಕೂಡ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತಿನ ಬರ್ತಡೇ ತುಂಬ ಚೆನ್ನಾಗಿ ಖುಷಿಯಾಗಿ ಹೋಯಿತು. ಸೊ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲದಕ್ಕಿಂತ ನನ್ನ ಮಗಳು ಖುಷಿನೇ ನನ್ನ ಖುಷಿ ಅಂತ ನಾನು ಬದುಕ್ತಾಯಿದ್ದೀನಿ. ಹಾಗಾಗಿ ಅವಳು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಸೊ ಹಾಗಾಗಿ ನನಗೆ ಈ ಬರ್ತಡೇ ತುಂಬ ಸ್ಪೆಷಲ್ ಹೇಳ್ಬೇಕಂತಂದ್ರೆ. ಓಕೆ, ಈ ವರ್ಷದ ಬರ್ತಡೇ ಈಗ ಹೋಯಿತು. ದೇವರ ಕೃಪೆ ಚೆನ್ನಾಗಿತ್ತು, ಆಶೀರ್ವಾದಿಸಿದ್ದ ದೇವರಿಗೆ ನಾನು ತುಂಬ ಕೋಟಿ ಸ್ತೋತ್ರ ಹೇಳ್ತೀನಿ. ಸೊ ಅವಳ ಬದುಕಲ್ಲಿ, ಅವಳ ಒಂದು ಜೀವನದಲ್ಲಿ ಒಳ್ಳೆ ಬ್ಲೆಸ್ಸಿಂಗನ್ನು ದೇವರು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ನಂಬಿಕೆಯಲ್ಲಿ ನಾನು ನಡೀತಾ ಇದ್ದೀನಿ. ಸೊ ಎಷ್ಟು ಹೇಳ್ಬೋದು ನನ್ನ ಚಾನಲಲ್ಲಿ ನಾನು ಇವತ್ತು. ಸೊ ಓಕೆ, ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮನೇಲೇ ಅಡುಗೆ ಮಾಡ್ತಾಯಿದ್ದೆ ಇಷ್ಟು ವರ್ಷ, ಬಟ್ ಇವತ್ತು ಅಮ್ಮ ಬಂದಿದ್ದಾರಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ನಾನು ಮಧ್ಯಾಹ್ನ ಲಂಚ್ ಸ್ವಲ್ಪ ಸ್ಟಾಫ್ ಜೊತೆನೇ ಊಟ ಆಗಿತ್ತು ನಂದು. ಹಾಗಾಗಿ ಜಸ್ಟ್ ಅವರಿಬ್ಬರನ್ನ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿ ಒಂದು ಡಿನ್ನರನ್ನು ಮುಗಿಸ್ಕೊಂಡು ಕರ್ಕೊಂಡು ಬಂದು ಮತ್ತು ಬರ್ತಡೇ ಸೆಲೆಬ್ರೇಷನನ್ನು ಮಾಡಿ ಮುಗಿಸ್ದೆ. ಸೊ ಸಿಂಪಲ್ಲಾಗೆ ಮುಗಿಸಿದ್ದೀನಿ. ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸ್ಬೋದು, ಅದಾದ ಸಿಂಪಲ್ ಬರ್ತಡೇನೆ. ಸೊ ನಾನು ಯಾರೇ ಜಾಸ್ತಿ ಜನಗಳನ್ನ ಕರೀಲಿಲ್ಲ. ಸೊ ನಾವು 3 ಜನ ಸೇರಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು. ಅವಳು ಚಿಕ್ಕವಳಿರುವಾಗ ತುಂಬ ಜನನೆಲ್ಲ ಕರೆದು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದೆ. ನನಗೆ ಯಾಕೋ ಇತ್ತೀಚೆಗೆ ಸೊ ಸಿಂಪಲ್ಲಾಗಿ ಇದನ್ನೆಲ್ಲ ಆಚರಿಸಿದ್ರೆ ಸಾಕಾಗಿರುತ್ತೆ, ಯಾಕಂದರೆ ಟೈಮ್ ಇರಲ್ಲ. ಹಾಗಾಗಿ ಇದೆಲ್ಲ ಎಲ್ಲ ಕೊರತೆಗಳನ್ನ ನೋಡ್ಕೊಂಡು ಆಚರಿಸ್ಬೇಕಲ್ವ. ಹಾಗಾಗಿ ಸೊ ಸಿಂಪಲ್ಲಾಗಿದ್ದರೂ ಅವಳ ಖುಷಿಗೋಸ್ಕರ ಆಚರಿಸೋದು. ಸೊ ಅವಳಿಗೆ ಎಷ್ಟು ಬೇಕೋ ಅರೇಂಜ್ ಅಷ್ಟು ಮಾಡ್ತೀನಿ. ಅವಳದು ಬಟ್ಟೆಗಳಾಗಿರ್ಬೋದು ಅಥವಾ ಡೆಕೋರೇಷನ್ ಆಗಿರ್ಬೋದು, ಎಷ್ಟು ಬೇಕು ಅಷ್ಟು ಮಾಡಿ ಅವಳಿಗೆ ಖುಷಿ ಆಯಿತು. ಸೊ ಇದಾದಮೇಲೆ ನಾವು ಲಂಚ್ಗೆ ಹೋಗಿದ್ದು ಒಂದಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ. ನಾನು ತುಂಬ ಸ್ಪೆಷಲ್ ಡೇಸ್ಗಳಲ್ಲಿ ಹೊರಗಡೆ ಹೋಗೋಕ್ಕೆ ಮತ್ತು ಹೊರಗಡೆ ಊಟ ಮಾಡ್ಸೋಕ್ಕೆ ನಮ್ಮ ಮನೆ ಜನಗಳಿಗೆ ನಂಗೆ ಬಹಳ ಇಷ್ಟ. ಯಾಕಂತಂದರೆ ಸ್ವಲ್ಪ ಅವ್ರಿಗೂ ಎಲ್ಲ ಬೇರೆ ಥರ ಚೇಂಜಸ್ ಇರಬೇಕು, ಮನೆಯಲ್ಲೇ ಇರ್ತಾರೆ ಯಾವಾಗಲೂ ಅನ್ನೋದು ಒಂದು. ಹಾಗಾಗಿ
ಸ್ಪೆಷಲ್ ಡೇಸ್ಗಳಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಸೊ ನನ್ನ ಮಗಳು ತುಂಬಾ ಖುಷಿ ಪಟ್ಲು ಈ ಬರ್ತಡೇಲಿ. ತುಂಬಾ ಖುಷಿಯಾಗಿ ಸೆಲೆಬ್ರೇಷನ್ ಆಯಿತು. ಅವಳು ಖುಷಿಯಾಗಿದ್ದಾಳೆ ಅಂತ ನನಗೆ ಅನ್ನಿಸ್ತು. ಹಾಗೆ ಅಲ್ಲಿ ಒಂದು ಸೂಪು ಹಾಗೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರು ಅವರು. ನಾನು ಒಂದು ಸೂಪ್ ತೊಗೊಂಡೆ. ಸೊ ಇದಾದಮೇಲೆ ಡಿನ್ನರ್ ಮುಗಿಸ್ಕೊಂಡು ನಾವು ಮನೆ ಕಡೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲರಿಗೂ ಇಷ್ಟ ಆಯಿತು ಈ ವ್ಲಾಗ್ ಅಂತ ಹೇಳಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಚಾನಲ್ ಮೇಲೆ ಹಾಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ. ಕೂಡಿಟ್ಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ ನೋಡೋ ಮಿಂಚು ಕಂಗಳ Download ShareChat.